ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಪ್ರತಿಯೊಬ್ಬರು, ನಾನು ಹೊಸದಾಗಿ ಪ್ರಾರಂಭ ಮಾಡಿರೋಂಥ ನಿಮ್ಮ ಪ್ರಶ್ನೆ ನನ್ನ ಉತ್ತರ, ನಿಮ್ಮ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದ್ದು, ಇವತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೈಕೋರ್ಟ್ ಅಥವಾ ಯಾವುದೇ ಹೈಕೋರ್ಟ್ಗಳು ಸರ್ಕಾರಿ ನೌಕರರ ಅರ್ಜಿಗಳನ್ನು ಏಕೆ ಸ್ವೀಕರಿಸೋಲ್ಲ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರೊಬ್ಬರು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನಿಗೆ ಉತ್ತರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಉತ್ತರವನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಪರಿಹರಿಸಿಕೊಳ್ಳುವಂಥ ನಿಮ್ಮ ಪ್ರಶ್ನೆ ನನ್ನ ಉತ್ತರ, ನಿಮ್ಮ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರ, ಈ ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆಯ FDA ಆಗಿರುವಂಥ ರಾಮನಗೌಡ ಅವರವರು ಒಂದು ಕ್ವಶನ್ ಕೇಳಿದರೆ, ರಾಜ್ಯ ಹೈಕೋರ್ಟ್ಗಳು ಸರ್ಕಾರಿ ನೌಕರರ ಅರ್ಜಿಗಳನ್ನು ಏಕೆ ಸ್ವೀಕರಿಸೋದಿಲ್ಲ ಅಂತ ಒಂದು ಕ್ವಶನನ್ನು ಕೇಳಿದ್ದಾರೆ. ಖಂಡಿತವಾಗಿ ಸ್ವೀಕರಿಸುತ್ತೆ, ಬಟ್ ಅದಕ್ಕೆ ಒಂದು ಪ್ರೊಸೀಡಿಂಗ್ಸ್ ಅಂತ ಇದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಮೇಲಾಧಿಕಾರಿಗಳು ಅಥವಾ ಶಿಸ್ತು ಪ್ರಾಧಿಕಾರಿಗಳು ಏನಾದ್ರು ಒಂದು ಆದೇಶ ಮಾಡಿದ್ರೆ, ಆ ಆದೇಶವನ್ನು ಪ್ರಶ್ನಿಸಿ ನೀವು ಮೇಲ್ಮನವಿ ಪ್ರಾಧಿಕಾರದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಆಯಾ ರಾಜ್ಯದಲ್ಲಿರುವಂಥ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯವನ್ನು ಕೋರಬಹುದು. ಅಲ್ಲಿ ಸುದೀರ್ಘವಾದ ವಿಚಾರಣೆ ಆಗತ್ತೆ. ನಿಮ್ಮ ಪರವಾಗಿ ಅಡ್ವೊಕೇಟ್ಸ್ ಇರ್ತಾರೆ, ಅವರು ವಾದ ಮಾಡ್ತಾರೆ. ನಿಮ್ಮ ವಿರುದ್ಧ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸೋಕ್ಕೆ ಅವಕಾಶ ಇದೆ. ಬೈ ಚಾನ್ಸ್ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಏನಾದರೂ ನ್ಯಾಯ ಸಿಗದೇ ಇದ್ದರೆ, ನೀವು ಖಂಡಿತವಾಗಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿ ಶಿಸ್ತು ಪ್ರಾಧಿಕಾರ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸಿ ಅಂತ ಕೇಳ್ಬೋದು. ಬೈ ಚಾನ್ಸು ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಕೂಡ ನ್ಯಾಯ ಸಿಗದೇ ಇದ್ದರೆ, ನೀವು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ SLPಯನ್ನು ಸಲ್ಲಿಕೆ ಮಾಡಿ ನ್ಯಾಯ ಪಡಿಬೋದು. ಶಿಸ್ತು ಪ್ರಾಧಿಕಾರ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸೋಕ್ಕೆ ಕೇಳ್ಕೊಬೋದು. ನಿಮ್ಮ ವಾದವನ್ನು ಮಂಡನೆ ಮಾಡಿ ನ್ಯಾಯ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರುವಂಥ ಆದೇಶಗಳನ್ನು ರದ್ದುಪಡಿಸೋಕ್ಕೆ ಅವಕಾಶ ಇದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಎಲ್ ಚಂದ್ರಕುಮಾರ್ ವಿರುದ್ಧ UOL JT 1997/3 SC 589 ಈ ಆದೇಶದಲ್ಲಿ, ಸುಪ್ರೀಂ ಕೋರ್ಟ್ನ ಈ ಆದೇಶದಲ್ಲಿ ಕ್ಲಿಯರ್ ಕಟ್ಟಾಗಿ ಯಾವುದೇ ಒಂದು ಸರ್ಕಾರಿ ನೌಕರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದು ಪ್ರೊಸೀಡಿಂಗ್ಸ್ ಅಂತ ಇದೆ. ನೇರವಾಗಿ ಹೈಕೋರ್ಟ್ಗಳಿಗೆ ಅರ್ಜಿ ಸಲ್ಲಿಸದೇ ನಿಮ್ಮ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಅಥವಾ KET ಒಳಗೆ ಅರ್ಜಿ ಸಲ್ಲಿಸಿ ನಂತರ ಅಲ್ಲಿ ನ್ಯಾಯ ಸಿಗದೇ ಇದ್ದರೆ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸ್ಬೋದು ಅಂತಿದೆ. ರಾಮನಗೌಡ ಅವರೇ, ನೀವು ಕೇಳಿರೋಂಥ ಕ್ವಶನ್ನಿಗೆ ಉತ್ತರ ಸಿಕ್ಕಿರ್ಬೋದು ಅಂದ್ಕೊಳ್ತೀನಿ. ಹಾಗೇನಾದರೂ ಯಾವುದೇ ಸಮಸ್ಯೆಗಳಿದ್ದರೆ ನಾನು ಹೇಳಿರೋ ಪ್ರೊಸೀಡಿಂಗ್ಸ್ ಪ್ರಕಾರ KETಗೆ ಅಪ್ರೋಚ್ ಮಾಡಿ, ಅಲ್ಲೂ ನ್ಯಾಯ ಸಿಗದಿದ್ದರೆ ಹೈಕೋರ್ಟ್ನಲ್ಲಿ ಅಪ್ರೋಚ್ ಮಾಡಿ. ಭಾರತ ಸಂವಿಧಾನದಲ್ಲಿ ಸರ್ಕಾರಿ ನೌಕರರನ್ನ ರಕ್ಷಣೆ ಮಾಡೋಕ್ಕೆ ನೈಸರ್ಗಿಕ ನ್ಯಾಯ ತತ್ವದ ಪ್ರಕಾರ ಮತ್ತು ಹಲವಾರು ಕಾನೂನುಗಳು ನಿಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಯಾವುದೇ ಒಬ್ಬ ಸರ್ಕಾರಿ ನೌಕರರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆ, ನಿಮ್ಮ ಕ್ವಶನನ್ನು ಉಲ್ಲೇಖ ಮಾಡಿ ಅದಕ್ಕೆ ಪರಿಹಾರ ಸೂಚಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.